ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಇಂಡಿಯನ್ ಆಯಿಲ್ ಅಂದರೆ ಇಂಡಿಯನ್ ಗ್ಯಾಸ್ದು KYC ಮಾಡೋದು ಮೊಬೈಲ್ನಲ್ಲಿ ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ ಇಂಡಿಯನ್ ಆಯಿಲ್ 1 ಪ್ಲೇಸ್ಟೋರ್ನಲ್ಲಿ ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ನೋಡಿ ಆ್ಯಪ್ ಡೌನ್ಲೋಡ್ ಆಗ್ತಾಯಿದೆ. ಆ್ಯಪ್ ಡೌನ್ಲೋಡ್ ಆದಮೇಲೆ ಓಪನ್ ಮಾಡಬೇಕು. ಸಿಂಪಲ್ಲಾಗಿದೆ. ಇಂಡಿಯನ್ ಆಯಿಲ್ 1 ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಇದು ಯಾಕೆ ಬೇಕು ಆ್ಯಪ್ ಅಂದರೆ ಇಂಡಿಯನ್ ಗ್ಯಾಸ್ ಏನು ಯೂಸ್ ಮಾಡ್ತೀವೋ ಮನೆಗೆ, ಆ ಗ್ಯಾಸಿನ KYC ಮಾಡೋದು ನಿಮ್ಮ ಮನೆಯಲ್ಲೇ ಕೂತು ಮಾಡ್ಬೋದು. ಸಿಂಪಲ್ಲಾಗಿದೆ. 2 ನಿಮಿಷದಲ್ಲಿ ಮಾಡ್ಬೋದು. ಅದನ್ನು ಯಾವ ಥರ, ಅದು ಫ್ರೀಯಾಗಿ, ಎಲ್ಲಿ ಇಂಡಿಯನ್ ಗ್ಯಾಸ್ ಆಫೀಸ್ಗೆ ಹೋಗೋದು ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಕೂತು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಓಪನ್ ಮಾಡಬೇಕು. ಈಗ ಆಲ್ರೆಡಿ ಇನ್ಸ್ಟಾಲ್ ಆಯಿತು. ಓಪನ್ ಮಾಡಿದ ಮೇಲೆ ನೋಡಿ ಈ RU ಎಲ್ಲ ಓಕೆ ನೆಕ್ಸ್ಟ್ ಕೊಟ್ಟು ಅಲೋ ಮಾಡಬೇಕು. ಅಲೋ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಸಿಂಪಲ್ಲಾಗಿದೆ. ನೆಕ್ಸ್ಟು ನೋಡಿ ಕೆಳಗಡೆ ಸ್ಕ್ರಾಲ್ ಮಾಡೋಣ, ಏನಾದರೂ ಆಪ್ಷನ್ ಇದೆಯಾ ಅಂತ. ಏನಿಲ್ಲ. ಇಲ್ಲಿ ಕೆಳಗಡೆ ಮೋರ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕೊಡಬೇಕು. ಸ್ಕಿಪ್ ಆರ್ ನೋ ಅಂತ ಕೊಟ್ಟು ಎನೇಬಲ್ ನೋ ಅಂತಲೂ ಕೊಡ್ಬೋದು. ಯಾವ್ದು ಬೇಕಾದ್ರೂ ಕೊಡ್ಬೋದು. ಇಲ್ಲಿ ರಿಜಿಸ್ಟರ್ ನ್ಯೂ ಅಂತ ಇರುತ್ತೆ. ರಿಜಿಸ್ಟರ್ ನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಮೇಲ್ ID ಹಾಕೋ ಅವಶ್ಯಕತೆ ಇಲ್ಲ. ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕೊಡಬೇಕು. ಕಂಟಿನ್ಯೂ ಕೊಟ್ಟ ಮೇಲೆ ಕೆನಾಟ್ ಪ್ರೊಸೀಡ್, ದಿಸ್ ಮೊಬೈಲ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್. ಅಂದರೆ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ನಮಗೆ ಪಾಸ್ವರ್ಡ್ ಯೂಸರ್ ನೇಮ್ ಗೊತ್ತಿಲ್ಲ. ಅದಕ್ಕೆ ಏನು ಮಾಡೋದಪ್ಪ, ಮತ್ತೆ ಮೇನ್ ಪೇಜಿಗೆ ಹೋಗ್ಬೇಕು. ಲಾಗಿನ್ ಇಯರ್ ಅಂತ ಕೊಡಬೇಕು. ಇಲ್ಲ ಸ್ಕಿಪ್ ಅಂತ ಕೊಟ್ಟು ಮತ್ತೆ ಕೆಳಗಡೆ ಮೋರ್ ಮೇಲೆ ಕ್ಲಿಕ್ ಮಾಡಿ ಸ್ಕಿಪ್ ಆರ್ ನೋ ಅಂತ ಕೊಟ್ಟು ಅಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ ನೋಡಿ. ಇಲ್ಲಿ ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇನ್ನೇ ಮೋರ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕೊಟ್ಟು ಸ್ಕಿಪ್ ಆರ್ ನೋ ಅಂತ ಕೊಟ್ಟ ಮೇಲೆ ಇಲ್ಲಿ ಫಾರ್ಗಟ್ ಪಾಸ್ವರ್ಡ್ ಅಂತ ಇದೆ ನೋಡಿ. ಇಲ್ಲಿ ಏನು ಮಾರ್ಕ್ ಮಾಡಿ ತೋರಿಸಿದ್ವಿ. ಫಾರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಇದು ಏನಂದರೆ ಆಲ್ರೆಡಿ ಲಾಗಿನ್ ಆಗಿರೋರಿಗೆ, ಲಾಗಿನ್ ಆಗದೇ ಇರೋರಿಗೆ ಮೊದಲಿಗೆ ತೋರಿಸ್ತಿದ್ದ ರಿಜಿಸ್ಟರ್ ನಾವು ಅಂತ ಕೊಟ್ಟು ಮೊಬೈಲ್ ನಂಬರ್ ಕೊಟ್ಟು OTP ಕೊಟ್ಟು ಲಾಗಿನ್ ಆಗಿಬಿಡುತ್ತೆ ನೋಡಿ. ಎಂಟರ್ OTP ಅಂತ ಬರುತ್ತೆ. 6 ಡಿಜಿಟ್ OTP ಬರುತ್ತೆ ನೋಡಿ. OTP ಬಂದಿಲ್ಲ ಅಂದರೆ ರೀಸೆಂಡ್ ಕೊಡಿ, ಮತ್ತೆ ಬರುತ್ತೆ. ಏನು ಸಮಸ್ಯೆ ಇಲ್ಲ. ಇಂಡಿಯನ್ ಆಯಿಲ್ 1 ಆ್ಯಪ್ನಲ್ಲಿ ಮಾಡ್ತಾಯಿದ್ವಿ. ಇಂಡಿಯನ್ ಗ್ಯಾಸ್, HP ಗ್ಯಾಸ್, ಇಂಡಿಯನ್ ಗ್ಯಾಸ್ ಏನು ಬರುತ್ತೋ ಆ ಥರ ಇಂಡಿಯನ್ ಗ್ಯಾಸ್ ಮನೆಗೆ ಯೂಸ್ ಮಾಡೋದು. ಎಂಟರ್ OTP ಅಂತ ಕೊಡು. 6 ಡಿಜಿಟ್ OTP ಬರುತ್ತೆ. OTP ಬಂದಮೇಲೆ ಎಂಟರ್ ಮಾಡಬೇಕು. ಆಮೇಲೆ ಪಾಸ್ವರ್ಡ್ ಸೆಟ್ ಮಾಡಬೇಕು. ಸಿಂಪಲ್. ಇಲ್ಲಿ ನೋಡಿ ಪಾಸ್ವರ್ಡ್ ಬಗ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿದೆ. ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ ಇರ್ಬೇಕು ಟೋಟಲ್ ಪಾಸ್ವರ್ಡು. 4 ಡಿಜಿಟ್ OTP ಬರುತ್ತೆ. 4 ಮತ್ತು ಒಂದು ಅಟ್ಲೀಸ್ಟ್ ಒಂದು ನಂಬರ್ ಇರ್ಬೇಕು. ಅದರಲ್ಲಿ ಅಟ್ಲೀಸ್ಟ್ ಒಂದು ಲೋವರ್ ಕೇಸ್ ಆಲ್ಫಾಬೆಟ್ ಇರಬೇಕು, ಅಪ್ಪರ್ ಕೇಸ್ ಆಲ್ಫಾಬೆಟ್ ಒಂದು ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಒಂದು ಇರಬೇಕು. ಇಷ್ಟು ನಾವು ಪಾಸ್ವರ್ಡನ್ನ ಸೆಟ್ ಮಾಡಬೇಕಾದ್ರೆ ಒಂದು ಇಂಡಿಯನ್ ಕ್ಯಾಪಿಟಲ್ INDANE ಉಳಿದ ಸ್ಮಾಲ್ ಹಾಕಿ ಅಂತ ಕೊಟ್ಟು 143 ಅಂತ ಕೊಡ್ಬೋದು. 123 ಅಂತ ಕೊಟ್ಟು ಈ ಥರ ಸೇವ್ ಮಾಡ್ಬೋದು ನೋಡಿ. ಇದು ಮತ್ತು ಕೆಲವೊಂದು ಸಿಂಬಲ್ ಕೊಟ್ಟಿರ್ತಾರೆ ಕೆಳಗಡೆ, ಅವು ಮಾತ್ರ ಸ್ಪೆಷಲ್ ಕ್ಯಾರೆಕ್ಟರ್ ಮಾತ್ರ ಯೂಸ್ ಮಾಡಬೇಕು. ಮತ್ತು ಯಾವುದು ಯೂಸ್ ಮಾಡೋಕ್ಕೆ ಬರಲ್ಲ. ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೊಟ್ಟು ನೋಡಿ. ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೊಡಿ. ಸಿಂಪಲ್ ಆಗಿದೆ. ಮೊಬೈಲಲ್ಲೇ ಮಾಡ್ತಾಯಿದ್ದೀವಿ. ಸಿಂಪಲ್. ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೊಡಬೇಕು ನೋಡಿ. ಇದು ಕರೆಕ್ಟಾಗಿ ಪಾಸ್ವರ್ಡ್ ಹಾಕಿಲ್ಲ, ಇನ್ನೊಮ್ಮೆ ಹಾಕ್ತಾಯಿದ್ವಿ ನೋಡಿ. OTP ಎಂಟ್ರ್ ಮಾಡಿ ಹೇಳಿದ್ದನ್ನೆಲ್ಲ ಒಂದೇನೋ ಒಂದು ಕ್ಯಾಪಿಟಲ್ ಅಂತ ತೊಗೋಬೇಕು. ಒಂದು ಲೋವರು ಅಪ್ಪರ್ ಕೇಸು ಎಲ್ಲ ತೊಗೊಂಡು ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೊಡ್ಬೋದು ನೋಡಿ. ಆಯಿತು. ನಿಮಗೇನಾದ್ರು ಬಯೋಮೆಟ್ರಿಕ್ ಲಾಗಿನ್ ಎನೇಬಲ್ ಮಾಡಬೇಕು, ಎನೇಬಲ್ ಅಂತ ಕೊಡಿ. ಇಲ್ಲ ಸ್ಕಿಪ್ ಆರ್ ನೋ ಅಂತ ಕೊಟ್ಟು ಈಗೇನಿದೆ ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಈಗೇನು ಇಟ್ಟಿದ್ರು ಇವಾಗಲೇ ಇಟ್ಟು ಲಾಗಿನ್ ಮಾಡ್ಕೊಳ್ಳಿ ನೋಡಿ. ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿದ ಮೇಲೆ
ನೋಡಿ ಈ ಥರ ಬರುತ್ತೆ. ಇಲ್ಲಿ ಅಲೋ ಕೊಡಬೇಕು. ಇಲ್ಲಿ ರೀಫಿಲ್ ಆರ್ಡ್ರು ಇಲ್ಲಿ ಮತ್ತು ಲಾಗೌಟ್ ಆಪ್ಷನ್ ಬರುತ್ತೆ. ಅದೇನು ಬೇಕಾಗಿಲ್ಲ ನಮಗೆ. ನಾವು ಮಾಡ್ತಾ ಇರೋದು KYC ಆಗಿರೋದ್ರಿಂದ KYC ಅಂತ ಇರುತ್ತೆ ನೋಡಿ, ಮಾರ್ಕ್ ಮಾಡಿ ತೋರಿಸಿದ್ವಿ. KYC ಮೇಲೆ ಕ್ಲಿಕ್ ಮಾಡಿ. ಇದೇನೋ ರೀಫಿಲ್ ಆರ್ಡ್ರ್ ಅಂತ ಮಾಡಿದರೆ ಆಲ್ರೆಡಿ ಬುಕ್ ಆಗಿದೆ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಏನಿದೆ KYC ಮಾಡೋಕ್ಕೆ KYC ಮೇಲೆ ಕ್ಲಿಕ್ ಮಾಡಿ. ಆ ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ. ಫೇಸ್ ಸ್ಕ್ಯಾನ್ ಕೊಟ್ಟ ಮೇಲೆ ಫೇಸ್ ಸ್ಕ್ಯಾನ್ ಕೊಟ್ಟು ಆಮೇಲೆ ನೆಕ್ಸ್ಟು ನೋಡಿ KYC ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಫೇಸ್ ಸ್ಕ್ಯಾನ್ ಅಂತ ಬರುತ್ತೆ. ಫೇಸ್ ಸ್ಕ್ಯಾನರ್ ಮೇಲೆ ಕೊಟ್ಟು ಯಾರು ಹೆಸರಲ್ಲೇ ಇದು ಇರ್ತದೆ ಗ್ಯಾಸು ಅವ್ರದ್ದು ಒಂದು ಸಲ ಬ್ಲಿಂಕ್ ಮಾಡಬೇಕು, ಕಣ್ಣು ರೆಪೆ ಮುಚ್ಚಿ ತೆಗಿಬೇಕು ಅಂತ ಹೇಳ್ಬೇಕು. ಈ ಥರ ಪೇಜ್ ಓಪನ್ ಆಗುತ್ತೆ. ಆಮೇಲೆ ಓಪನ್ ಆದಮೇಲೆ ಸಬ್ಮಿಟ್ ಕೊಟ್ಬಿಟ್ರೆ ಮುಗಿದೋಯ್ತು. ಏನು KYC ಆಗಿಬಿಡುತ್ತೆ. KYC ಆದಮೇಲೆ ಒಂದು ಗ್ರೀನ್ KYC ಕಂಪ್ಲೀಟೆಡ್ ಕನ್ಫರ್ಮೇಷನ್ ಯುವರ್ KYC ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬರುತ್ತೆ. ಈ ಥರ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂದಮೇಲೆ ನಿಮಗೆ KYC ಆಗಿದೆ ಅಂತ ಅರ್ಥ. ನೋಡಿ, ಇದೇ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಕುಂತು ಯಾವ ಥರ KYC ಇಂಡೇನ್ ಗ್ಯಾಸ್ದು ಮಾಡ್ಬೇಕಂತ ಗೊತ್ತಾಗುತ್ತೆ. ಮತ್ತು ಬುಕ್ಕಿಂಗ್ ಆರ್ಡ್ರು ಎಲ್ಲ ಕೂಡ ನೋಡ್ಬೋದು. ಸಿಂಪಲ್ಲಾಗಿದೆ, ಎಲ್ಲನೂ A to Z ತೋರಿಸುತ್ತೆ. ಬುಕ್ಕಿಂಗ್ ಹಿಸ್ಟ್ರಿಯಲ್ಲಿ ಏನೇನು ಆಗಿದೆ, ಯಾವ್ದಾದ್ರು ಕಂಪ್ಲೀಟೆಡ್, ಯಾವ್ದ್ಯಾವುದು ಇದಾಗಿದೆ ನೋಡಿ. ಆದಮೇಲೆ ಈಗ ಮೆಸೇಜ್ ಬಂತು ನೋಡಿ, KYC ಕಂಪ್ಲೀಟ್ ಆಗಿದೆ ಅಂತ ಮೆಸೇಜ್ ಬರಬೇಕು ಕಂಪಲ್ಸರಿ. ಡಿಯರ್ ಕಸ್ಟಮರ್, ಯುವರ್ KYC ಅಗೇನೆಸ್ಟ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಆದಮೇಲೆ ಇದೇನಾಗುತ್ತೆ KYC ಆಗಿದೆ ಅಂತ ಅರ್ಥ. ಸಿಂಪಲ್ ಆಗಿದೆ ನೋಡಿ. ನೀವೇ ಮನೆಯಲ್ಲೇ ಯಾವುದೇ ಆಫೀಸಿಗೆ ಹೋಗೋದೆ ಇಂಡಿಯನ್ ಗ್ಯಾಸ್ ಯಾವ ಥರ ಇಂಡಿಯನ್ ಆಯಿಲ್ 1 ಆ್ಯಪ್ ಯೂಸ್ ಮಾಡಿಕೊಂಡು ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ.